ವಿಧಾನಸಭೆ ಎಲೆಕ್ಷನ್ ಇದೆಯಲ್ಲ ಒಂದು ಕಡೆ ಡಾಕ್ಟರ್ ಸಿ ಎನ್ ಮಂಜುನಾಥ್ ಇದ್ದಾರೆ, ಮತ್ತೊಂದು ಕಡೆ ಡಿ ಕೆ ಸುರೇಶ್ ಇದ್ದಾರೆ. ಅವರು ಇಷ್ಟು ವರ್ಷ ಕೆಲಸ ಮಾಡಿದ್ದಾರೆ. ಸುರೇಶ್ ಅವರು ಯಾರು ಬಂದರೆ ಸೂಕ್ತ ಅಲ್ಲ, ಅವರು ಬಂದರೆ ಒಳ್ಳೇದು. ಇವರು ಮಂಜುನಾಥ್ ಅವ್ರಿಗೊಂದು ಚಾನ್ಸ್ ಕೊಟ್ಟರೆ ಒಳ್ಳೇದಲ್ವಾ? ನೋಡೋಣ, ಅವರು ಚೆನ್ನಾಗಿ ಮಾಡ್ತಾರನ್ನ ಯಾಕೆ ಮುಂದುವರಿಬಾರ್ದು ಅವರು ಅಲ್ವಾ? ಒಂದು ಬದಲಾವಣೆ ಒಂದು ಚೇಂಜಸ್ ಇರಲಿ. ಇವೆಲ್ಲ ನೋಡಿ ಎಲ್ಲ ಅರ್ಧಂಬರ್ಧ ಹೆಂಗೆಲ್ಲ ಮಾಡಿ ಹೋಗಿದ್ದಾರೆ. ಅಟ್ಲೀಸ್ಟ್ ಅವ್ರು ಕಂಪ್ಲೀಟ್ ಆದ್ರು ಮಾಡಿದ್ರೆ ಒಂದು ಹೆಸರು ಉಳಿತೆ, ಮುಂದಕ್ಕೆ ಅವರೇನೇ ನಿಲ್ಬೋದಾ ಅಂತ ಅಭಿಪ್ರಾಯ ನಮಗಷ್ಟೇ. ಮಂಜುನಾಥ್ ಅವರಿಗೆ ಸ್ವಲ್ಪ ಅನುಭವದ ಕೊರತೆ ಇದೆ. ಅವರು ಹೌದು, ಇದೇ ಫಸ್ಟ್ ಟೈಮ್ ಅವರು ನಿಲ್ತಾ ಇರೋದ್ರಿಂದ ಅನುಭವ ಇಲ್ಲ. ಅವ್ರು ಚಾನ್ಸ್ ಕೊಟ್ಟರೆ ಅನುಭವ ಆಗ್ಬೋದಲ್ವಾ? ಒಟ್ಟಿನಲ್ಲಿ ನಮ್ಗಳಿಗೆಲ್ಲ ಅವರೇ ಇಷ್ಟ ಅನಿಸುತ್ತೆ. ಡಾಕ್ಟರ್ ಅದ್ರ ಜೊತೆ ನಮಗೆ ಮೋದಿನೂ ಬೇಕು. ರೋಡ್ ಇದು ನಮ್ಮದು ಮೇನ್ ರೋಡ್, ಬಸ್ ಓಡಾಡೋ ರೋಡು. ಅದಕ್ಕೆ ಶುರು ಮಾಡಿ 1 ವರ್ಷ ಆಯಿತು, ಅರ್ಧ ಮಾಡಿ ಅಲ್ಲೇ ಬಿಸಾಕ್ಬಿಟ್ಟಿದ್ದಾರೆ. ಅಲ್ಲಿ ಫುಟ್ಪಾತಲ್ಲೆಲ್ಲ ಎಷ್ಟು ಜನ ಬಿದ್ದಿದ್ದೀವೋ, ನಾನು ಬಿದ್ದಿದ್ದೀನಿ, ಈ ಥರ ಬಿದ್ದಿದ್ದೀವಿ. ಹೀಗೆ ಮಾಡಿ ಹೋಗಿದ್ದಾರೆ. ಏನು ಇವ್ರಿಗೆ ಹೇಳಿದ್ರೆ, ಮುನಿರತ್ನ ಅವ್ರಿಗೆ ಹೇಳಿದ್ರೆ ಅವರು ಇದು ರಿಲೀಸ್ ಮಾಡ್ತಿಲ್ಲ ಅಂತಿದ್ದಾರೆ, ಫಂಡ್ಸ್ ರಿಲೀಸ್ ಆಗ್ತಾ ಇಲ್ಲ ಅಂತ ಇದ್ದಾರೆ. ನಾವು ಯಾರಿಗೆ ಹೇಳಬೇಕು? BJP ಅಂದರೆ ಇಲ್ಲಿ ಕಾಂಗ್ರೆಸ್ ಇದೆಯಲ್ಲ, ಕಾಂಗ್ರೆಸ್ ಇದ್ದಾರಲ್ಲ, ಅದಕ್ಕೆ ಅವ್ರಿಗೆ ಇದು ಮಾಡ್ತಾ ಇದ್ದಾರೆ. ಅವ್ರ ಪಾಪ ಎಲ್ಲ ರೋಡೆಲ್ಲ ಮಾಡಿದ್ರು, ಅದಕ್ಕೆ ನಿಲ್ಲಿಸ್ಬಿಟ್ರು, ಅರ್ಧಕ್ಕೆ ನಿಲ್ಲಿಸ್ಬಿಟ್ಟಿದ್ದಾರೆ. ಅದು ನಮ್ಗೆ ತುಂಬ ಬೇಜಾರಾಗಿದೆ. ಮತ್ತು ಡಿ ಕೆ ಸುರೇಶನು ಒಂದು ಕಾಲದಲ್ಲಿ ಹೊಸಬ್ರೇ ಆಗಿದ್ರು ರಾಜಕೀಯಕ್ಕೆ. ಅವರೇನು ಹುಟ್ಟಿದಾಗಿಂದ ಏನು ರಾಜಕೀಯ ಮಾಡಿಲ್ಲ. ಇವರು ಹಂಗೇನೆ, ಮಂಜುನಾಥನು ಮುಂದೆ ರಾಜಕೀಯ ಕಲಿತಾರೆ ಅಷ್ಟೇ. ಈಗೆಲ್ಲ ನಮ್ಮ ಫ್ರೆಂಡ್ಸ್ ಹೇಳಿದ್ರೆ ನಮ್ಮದು ಅದೇ ಅಭಿಪ್ರಾಯ. ಮಂಜುನಾಥ್ ಅವ್ರು ಬಂದರೆ ಅವ್ರಿಗೊಂದು ಚಾನ್ಸ್ ಕೊಟ್ಟು ಅವ್ರು ಏನು ಮಾಡ್ತಾರೋ ಅಂತ ನೋಡ್ಬೋದು. ಈಗ ನೀವೆಲ್ಲ ನೋಡಿಬಿಟ್ಟಿದ್ದೀವಿ. ಮೋದಿನೂ ಬರಬೇಕು. ಮೋದಿ ನಮ್ಮ ದೇಶನ ಚೆನ್ನಾಗಿ ಈಗ ಮಾಡ್ಕೊಂಬಂದಿದ್ದಾರೆ. ಅವರು ಬಂದರೆ ನಮಗೆಲ್ಲ ಸಂತೋಷ. ಹೌದು ಹೌದು, ಮೋದಿ ಮುಖ, ಇಬ್ಬರ ಮುಖ ನೋಡ್ಕೊಂಡು ಹೋಗ್ತೀವಿ. ಮೇಯ್ನಾಗಿ ಮೋದಿ ತಾನೇ ನಮ್ಮ ದೇಶಕ್ಕೆ, ಅದಕ್ಕೋಸ್ಕರ ಮೋದಿ ಹೆಸರು ಹೇಳೋಕ್ಕೆ ಇಷ್ಟಪಡ್ತೀವಿ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್, ಇದು ಸಿರಿಧಾನ್ಯಗಳ ಸಂಪತ್ತು.